ನೀರಿನ ಬವಣೆ ಬೆಂಗಳೂರಿನ ಜನರನ್ನ ಕಂಗಾಲಾಗಿಸ್ಬಿಟ್ಟಿದೆ. ಅಂತರ್ಜಲ ಪಾತಾಳಕ್ಕೆ ತಲುಪಿದ್ದು ಬೋರ್ವೆಲ್ಗಳು ಬತ್ತಿ ಹೋಗ್ತಾ ಇದೆ. ಇದೀಗ ಅಂತರ್ಜಲ ಮಟ್ಟ ಸಂರಕ್ಷಣೆಗೆ BWSSB ತಂತ್ರಜ್ಞಾನದ ಮೊರೆ ಹೋಗಿದೆ. ಹಾಗಿದ್ರೆ ಏನದು ಟೆಕ್ನಾಲಜಿ? ಈ ಕುರಿತ ಸ್ಟೋರಿ ಇಲ್ಲಿದೆ. ಬೋರ್ ನೀರು ಇಲ್ಲ, ಕುಡಿಯೋ ನೀರು ಇಲ್ಲ. ತುಂಬಾನೇ ವನವಾಸ ಪಡ್ತಾ ಇದೀವಿ 6 ತಿಂಗಳಿಂದ. ತಂತ್ರಜ್ಞಾನವನ್ನು ಬಳಕೆ ಮಾಡಬೇಕಂತ ಒಂದು ಹೆಜ್ಜೆಯನ್ನು ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರ. 6,900 ಬೋರ್ವೆಲ್ಗಳ ಅಂತರ್ಜಲ ಮಟ್ಟ ಕುಸಿತ. ಮನೆಗಳಿಗೆ ನೀರಿಲ್ಲ, ಆಸ್ಪತ್ರೆಗಳಿಗೂ ಜಲಕಂಟಕ, ಹೋಟೆಲ್ಗಳಿಗೂ ನೀರಿಲ್ಲ, ಅಪಾರ್ಟ್ಮೆಂಟ್ಗಳಲ್ಲೂ ಜಲಕ್ಷಾಮ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನೇ ದಿನೇ ಗಂಭೀರ ಸ್ವರೂಪ ಪಡೆದುಕೊಳ್ತಿದೆ. ಇದರ ನಡುವೆ ಬೇಸಿಗೆ ಆರಂಭದಲ್ಲಿ ರಾಜಧಾನಿಯಲ್ಲಿ ಅಂತರ್ಜಲ ಮಟ್ಟ ಪಾತಾಳ ತಲುಪಿದೆ. ನಗರದಾದ್ಯಂತ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಒಟ್ಟು 14,000ಕ್ಕೂ ಅಧಿಕ ಸರ್ಕಾರಿ ಬೋರ್ವೆಲ್ಗಳಿವೆ. ಆ ಪೈಕಿ ಈಗಾಗಲೇ 6,900 ಬೋರ್ವೆಲ್ಗಳ ಅಂತರ್ಜಲ ಮಟ್ಟ ಕುಸಿತ ಕಂಡಿದೆ. ಹೀಗಾಗಿ ಇರುವ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಮಟ್ಟ ರಕ್ಷಿಸಲು ಜಲಮಂಡಳಿ ಹೊಸ ಪ್ಲಾನ್ ಮಾಡಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ IoT ತಂತ್ರಜ್ಞಾನ ಅಳವಡಿಸಲು ಮುಂದಾಗಿದೆ. ಈ ಮೂಲಕ ಬೋರ್ವೆಲ್ಗಳ ಅಂತರ್ಜಲ ಮಟ್ಟ ಕಾಪಾಡಿಕೊಳ್ಳುವತ್ತ ಹೆಜ್ಜೆ ಹಾಕಿದೆ. ಬೋರ್ವೆಲ್ಗಳಲ್ಲಿ ಬಹುತೇಕ 6,900 ಬೋರ್ವೆಲ್ಗಳು ಕುಸಿತೋಗಿದೆ. ತಂತ್ರಜ್ಞಾನವನ್ನು ಬಳಕೆ ಮಾಡಬೇಕಂತ ಒಂದು ಹೆಜ್ಜೆಯನ್ನು ಮಾಡಿದ್ದೇವೆ. ಮುಖ್ಯವಾಗಿ ಇದರಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್ IoT ಡಿವೈಸಸ್ಸು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದನ್ನು ಬಳಕೆ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಏನಾಗುತ್ತೆ, ಇಲ್ಲಿ ನಮ್ಮ BWSB ಕಚೇರಿಯಿಂದ ಕೂಡ ಇದನ್ನು ಮಾನಿಟರ್ ಮಾಡಬಹುದಾಗಿದೆ. ಜಲಮಂಡಳಿಯ ಈ ಹೊಸ ತಂತ್ರಜ್ಞಾನ ಅಂತರ್ಜಲ ಮಟ್ಟ ರಕ್ಷಣೆಗೆ ಎಷ್ಟು ನೀರು ಬಳಸಬೇಕು ಅನ್ನೋದನ್ನ ತಿಳಿಸುತ್ತದೆ. ಅಲ್ಲದೆ ಪಂಪ್ಸೆಟ್ಗಳು ಕೂಡ ಹಾಳಾಗದಂತೆ ತಡೆಯಬಹುದು. ಕಚೇರಿಯಲ್ಲೇ ಕುಳಿತು ಕಂಪ್ಯೂಟರ್ ಮೂಲಕ ಕಂಟ್ರೋಲ್ ಮಾಡಬಹುದಾಗಿದೆ. ನಗರದ ಚಿನ್ನಪ್ಪ ಗಾರ್ಡನ್ ಬಳಿಯ ಗಂಗಾ ಭವಾನಿ ಬಡಾವಣೆಯಲ್ಲಿ ಪ್ರಾಯೋಗಿಕವಾಗಿ ಬೋರ್ವೆಲ್ಗೆ AI ಹಾಗೂ IoT ಟೆಕ್ನಾಲಜಿ ಯಂತ್ರವನ್ನ ಅಳವಡಿಕೆ ಮಾಡಲಾಗಿದೆ. ಎಷ್ಟು ಮಟ್ಟಕ್ಕೆ ನೀರಿನ ಅಂತರ್ಜಲ ಇದೆ ಅದಕ್ಕೆ ತಕ್ಕಂತೆ ನೀರನ್ನು ಪಂಪ್ ಮಾಡೋದಕ್ಕೆ ವ್ಯವಸ್ಥೆ ಕಲ್ಪಿಸ್ಕೊಡ್ತಾ ಇದ್ದೀವಿ. ಇದರಿಂದ ತಾಂತ್ರಿಕವಾಗಿ ನಮ್ಮ ಬೋರ್ವೆಲ್ಗಳು ಕೆಟ್ಟೋಗೋದು ಕಡಿಮೆ ಆಗುತ್ತೆ. ಸೊ ಅದು ಮುಖ್ಯ ಉದ್ದೇಶ ಆಗಿದೆ. ಈಗಾಗಲೇ ಏನು ನೀರು ಬೋರ್ವೆಲ್ಗಳು ನಡೀತಾ ಇದೆ ಮಿನಿಮಮ್ ಅದನ್ನು ಸಂರಕ್ಷಣೆ ಮಾಡೋಕ್ಕೆ ಈ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾ ಇದ್ದೀವಿ. ನೀರಿನ ಉಳಿತಾಯಕ್ಕಾಗಿ BWSSB ಒಂದಾದ ಮೇಲೊಂದು ರೂಲ್ಸ್ ಗಳನ್ನ ಜಾರಿಗೆ ತರ್ತಿದೆ. ಇದೀಗ ಬೋರ್ವೆಲ್ಗಳಲ್ಲಿ ಹೊಸ ಟೆಕ್ನಾಲಜಿ ಮೂಲಕ ಅಂತರ್ಜಲ ಮಟ್ಟ ರಕ್ಷಣೆಗೆ ಮುಂದಾಗಿದೆ. ಇದು ಎಷ್ಟರ ಮಟ್ಟಿಗೆ ಪ್ರಯೋಜನವಾಗಲಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಿದೆ. ವಿನಾಯಕ್ ಗುರಾವ್, TV9 ಬೆಂಗಳೂರು.